ನೆಕ್ಸ್ಟ್ ಇಸ್ ವ್ಯಂಜನಗಳು. ವ್ಯಂಜನಗಳು ಅಂದ್ರೆ ಕಾನ್ಸೊನೆಂಟ್ಸ್. ಓಕೆ, ಸೊ ವ್ಯಂಜನಗಳು ಅಕ್ಷರ ಮಾಲೆಯಲ್ಲಿರುವ ಇತರ ಅಕ್ಷರಗಳಾಗಿವೆ. ಆದ್ರೆ ಅವು ಸ್ವರಗಳ ಅಕ್ಷರಗಳನ್ನು ಬಿಟ್ಟು ಬೇರೆ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಥವಾ ಕಾನ್ಸೊನೆಂಟ್ಸ್ ಗಳು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? AEIOU ಅಂತ ಹೇಳೋದು ಅದು ಸ್ವರಗಳು, ವಾವಲ್ಸ್. AEIOU ಪದಗಳ ಲೆಟರ್ಸ್ ಗಳನ್ನು ಬಿಟ್ಟು ಬೇರೆ ಅಕ್ಷರಗಳನ್ನು ನಾವು ಕಾನ್ಸೊನೆಂಟ್ಸ್ ಅಂತ ಹೇಳ್ತೀವಿ. ಸೊ ಇಂಗ್ಲಿಷ್ ವರ್ಣಮಾಲೆಯಲ್ಲಿ 26 ಅಕ್ಷರಗಳಿವೆ, 26 ಆಲ್ಫಾಬೆಟ್ಸ್ ಇದೆ. ಅದರಲ್ಲಿ 5 ಆಲ್ಫಾಬೆಟ್ಸ್ AEIOU ಅಂತ ಹೇಳೋದು ಅದು ವಾವಲ್ಸ್, ಸ್ವರಗಳು. ಅದು ಬಿಟ್ಟು ಬೇರೆ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಹೇಳ್ತೀವಿ. ಸೊ ವ್ಯಂಜನಗಳು ಉಚ್ಚರಿಸಿದಾಗ ಹೆಚ್ಚು ಮುಚ್ಚಿದ ಅಥವಾ ಅಡಚಣೆಯ ಶಬ್ದಗಳನ್ನು ರಚಿಸುತ್ತವೆ. ಈಗ ವ್ಯಂಜನಗಳ ಉದಾಹರಣೆಗಳಲ್ಲಿ B, C, D, F, G, H, J, K, L, M, N, P, Q, R, S, T, V, W, X ಮತ್ತು Z ಸೇರಿವೆ. ಸೊ ಈ ಅಕ್ಷರಗಳಲ್ಲಿ ನೋಡಿ, ಎ ಇಲ್ಲ, EI ಇಲ್ಲ, I ಇಲ್ಲ, O ಇಲ್ಲ ಮತ್ತು U ಇಲ್ಲ. ಇದು ಎಕ್ಸೆಪ್ಷನ್. ಯಾಕೆ ಅಂದ್ರೆ AEIOU ಲೆಟರ್ಸ್ ಸ್ವರಗಳು ವಾವಲ್ಸ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ವ್ಯಂಜನಾತ್ಮಕ ಪದಗಳು ಗೆ ಉದಾಹರಣೆ ನಾವು ಹೇಳ್ಬೇಕಾದ್ರೆ B ಇಂದ ಬನಾನಾ ಅಂತ ಹೇಳ್ಬೋದು, C ಇಂದ ಕ್ಯಾಟ್, D ಇಂದ ಡಾಗ್, F ಇಂದ ಫಿಶ್, G ಇಂದ ಗನ್, H ಇಂದ ಹ್ಯಾಟ್, J ಇಂದ ಜಗ್, K ಇಂದ ಕೈಟ್, L ಇಂದ ಲ್ಯಾಂಪ್, M ಇಂದ ಮಂಕಿ, N ಇಂದ ನೆಸ್ಟ್, P ಇಂದ ಪಿನ್. ಆ ತರ ಪದಗಳನ್ನು ನಾವು ತಗೋಬಹುದು. ಓಕೆ, F ಇಂದ ಫ್ರಾಗ್, Z ಇಂದ ಝೀಬ್ರಾ. ಇವೆಲ್ಲ ಕಾನ್ಸೊನೆಂಟ್ ವರ್ಡ್ಸ್ ಅಂತ ಹೇಳ್ಬೋದು. ಸೊ ಮೊದಲನೇದು ಪದ ಲೆಟರ್ ಇರುತ್ತಲ್ಲ, ಅದನ್ನ ನೋಡ್ಬಿಟ್ಟು ನಾವು ಗುರುತಿಸಬಹುದು ಇದು ವ್ಯಂಜನ ಪದನೋ ಅಥವಾ ಸ್ವರ ಪದ ಅಂತ ನಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ?